ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲಿ ನಾವು ನೋಡ್ತಾ ಇದ್ದೀವಿ KCET ಅವರು ಮಾಡಿರುವಂಥ ಅಪ್ಡೇಟ್. ಸೊ ಅಪ್ಡೇಟ್ ಏನು ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಮರೆದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಿಮಗೆ 3 ಬಟನ್ಸ್ ಇರೋ ಐಕನ್ ಕಾಣಿಸ್ತಾ ಇದೆ. ಅದರಲ್ಲಿ ಪ್ರವೇಶ ಅಂತ ಕೊಟ್ಟು UGCET ಕ್ಲಿಕ್ ಮಾಡಿ. ಇದರಲ್ಲಿ ಆಲ್ರೆಡಿ ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಅಂತ ನೀವು ರೆಗ್ಯುಲರಿ ಚೆಕ್ ಮಾಡ್ಬೋದಾಗಿರುತ್ತೆ. ನೋಡಿ, ಪ್ರತಿದಿನ ಬರ್ತಿರೋ ಅಪ್ಡೇಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ನೋಡ್ತಿರೋ ಮೇನ್ ವಿಷಯ ಏನಪ್ಪ ಅಂದರೆ UGCET ಮಂತನ ಸ್ಲಾಟ್ ಬುಕ್ಕಿಂಗ್ ಲಿಂಕ್ ಅಂತ. ಇದನ್ನು ಕ್ಲಿಕ್ ಮಾಡಿ. ಸೊ ಇದೊಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದಾರೆ KACET ಕೌನ್ಸಿಲಿಂಗ್ ಅವರು. ಸೊ ಇದರಲ್ಲಿ ಕೌನ್ಸಿಲಿಂಗ್ ಬಗ್ಗೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಮ ಹತ್ತಿರದ ಕಾಲೇಜಲ್ಲಿ ನಿಮಗೆ ಈ ಒಂದು ಪ್ರೊಸೆಸ್ ನಡೆಯುತ್ತದೆ. ಯಾವ್ದ್ಯಾವ್ದು ಕಾಲೇಜಲ್ಲಿ ಎಲ್ಲೆಲ್ಲಿ ಹೇಗೆ ಏನು ಎತ್ತ ಅಂತ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಓಕೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಪ್ಲಿಕೇಶನ್ ಮಾಡಿರೋದು ನಿಮಗೆ ಈಗ ದಟ್ ಪ್ರೊಸೆಸ್ ಇಸ್ ಡನ್. ವೆರಿಫಿಕೇಷನ್ ಕೂಡ ಆಗಿದೆ, ಎಕ್ಸಾಮಿನೇಷನ್ ಕೂಡ ಆಗಿದೆ. ಇನ್ನು 3 ವಿಷಯ ಬಾಕಿ ಇರೋದು. ದಟ್ ಈಸ್ ಯುವರ್ ರಿಸಲ್ಟ್, ಆಪ್ಷನ್ ಎಂಟ್ರಿ ಆ್ಯಂಡ್ ಸೀಟ್ ಅಲಾಟ್ಮೆಂಟ್. ಸೊ ರಿಸಲ್ಟ್ ಹೇಳ್ದಾಗೆ ಕನ್ಫರ್ಮ್ ಆಗಿಲ್ಲ, ಬಟ್ ಈ ಮಂತ್ ಎಂಡಲ್ಲಿ ಬರೋ ಚಾನ್ಸ್ ಇದೆ, ಇಲ್ಲಾಂದರೆ ಜೂನ್ ಫಸ್ಟ್ ವೀಕಲ್ಲಿ ಬರೋ ಚಾನ್ಸ್ ಇದೆ. ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ. ಸೊ ಅದಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೆಸ್ ನಡಿಬೇಕಿದೆ ನೋಡಿ, ಅದನ್ನು ಪ್ರತಿಯೊಂದನ್ನು ಮಾಡಿಕೊಂಡು ಬರೋಣ. ಓಕೆನಾ? ಓಕೆ, ಈ ಒಂದು ಇವೆಂಟ್ ಅಥವಾ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳೋದಾದರೆ KA ಮಂತನ ಇದು ಇವೆಂಟ್ ನಡೆಯೋದು ಬಂದುಬಿಟ್ಟು 25th ಆಫ್ ಮೇ ಟು 30th ಮೇ. ಓಕೆನಾ? ಇವತ್ತರಿಂದ ನಾಡ್ದು 30 ತನಕ ನಡೆಯೋಕ್ಕಿದೆ. 10 ಗಂಟೆಯಿಂದ 6 ಗಂಟೆ ಮೋಡ್ ಇನ್ ಪರ್ಸನ್ ನಿಮಗೆ ಮೀಟ್ ಮಾಡಿ ಅವರು ಆಫ್ಲೈನಲ್ಲಿ ನಡೆಯುತ್ತೆ. ಹೂ ಶುಡ್ ಅಟೆಂಡ್ ಆಲ್ KCET 20 ಅಂದರೆ ಪ್ರತಿಯೊಬ್ಬ ಯಾರೆಲ್ಲ KCET ಬರೆದಿರ್ತಿರೋ ನೋಡಿ ಅವರೆಲ್ಲ ಪ್ರತಿಯೊಬ್ಬರು ಇದನ್ನು ಅಟೆಂಡ್ ಆಗಿರ್ಬೋದಾಗಿರುತ್ತೆ. ಇವಾಗ ನಿಮ್ಮ ಡಿಸ್ಟ್ರಿಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಯಾವುದಿದೆ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ಉತ್ತರ ಕರ್ನಾಟಕ, ಯಾದಗಿರಿ, ವಿಜಯನಗರ, ತುಮಕೂರು, ಈ ಥರ ಪ್ರತಿಯೊಂದು ಡಿಸ್ಟ್ರಿಕ್ಟ್ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಬೆಂಗಳೂರು ಕ್ಲಿಕ್ ಮಾಡೋಣ. ಸೊ ಬೆಂಗಳೂರಲ್ಲಿ ಇಷ್ಟೊಂದು ಕಾಲೇಜ್ ಕಾಣಿಸ್ತಾ ಇದೆ ನೋಡಿ, ಇಷ್ಟೊಂದು ಕಾಲೇಜ್ ಇದೆ. ಈ ಎಲ್ಲ ಕಾಲೇಜ್ಗಳಲ್ಲಿ ನಿಮ್ಮ ಒಂದು ಮಂಥನ KA ಮಂಥನ ಪ್ರೋಗ್ರಾಮ್ ಏನಿದೆ ಅದು ನಡೆಯೋಕ್ಕಿದೆ. ಸೊ BMS ಕಾಲೇಜಲ್ಲಿ ನಡೆಯೋಕ್ಕಿದೆ ನೋಡಿ, ಈ ಥರ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೊಂದು ಸ್ಲಾಟ್ ಬುಕ್ಕಿಂಗ್ ಮಾಡೋದು ಹೇಗಂತ ನಾವು ನೋಡ್ಕೊಂಡು ಬರೋಣ. ಬುಕ್ ಸ್ಲಾಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ನೀವು ಮೇಯ್ನ್ಲಿ ನಿಮ್ಮ ಒಂದು CET ನಂಬರನ್ನು ಬರಿಬೇಕಾಗತ್ತೆ ಇದರಲ್ಲಿ. ಸೊ ಡಿಸ್ಟ್ರಿಕ್ಟ್ ವೈಸ್ ಬಾಗಲಕೋಟೆ, ಬೆಳಗಾವಿ ಎಷ್ಟೊಂದೆಲ್ಲ ಆಗಿದೆ, ಎಷ್ಟೊಂದು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಿರ್ಬೋದು. ಧಾರವಾಡದಲ್ಲಿ 2185 ಜನ, ಹಾವೇರಿ, ಕೊಡಗು, ಕೊಪ್ಪಳ, ಮಂಡ್ಯ, ಮೈಸೂರು, ಈ ಥರ ಎಲ್ಲ ಡಿಸ್ಟ್ರಿಕ್ಟ್ ವೈಸು ಇದೆ. ಇವಾಗ ನಾವು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಡಿಸ್ಟ್ರಿಕ್ಟ್ ನಮ್ಗೆ ಬೇಕು ಅಂತ. ಬೆಂಗಳೂರು ಅಂತ ಹಾಕೋಣ. ಆಮೇಲೆ ಕಾಲೇಜು ಯಾವುದು ಬೇಕು. ಸೊ ನಾನಿಲ್ಲಿ ಇಷ್ಟೊಂದು ಕಾಲೇಜ್ ಲಿಸ್ಟ್ ಇದೆ, ಅದರಲ್ಲಿ BMS ಕಾಲೇಜ್ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಸೆಷನ್, ಇಲ್ಲಿ ಸೆಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಾರ್ನಿಂಗ್ ಆರ್ ಆಫ್ಟರ್ನೂನ್ ಟು ಬುಕ್ ಅಂತ. ಇಲ್ಲಿ ಆಫ್ಟರ್ನೂನ್ ಸೆಷನ್ ಇದೆ, ಬಟ್ 0 ಲೆಫ್ಟ್. ಓಕೆ ಗಾಯ್ಸ್, ಸೊ ನಾವಿವಾಗ ಮಂಗಳೂರು ಸೆಲೆಕ್ಟ್ ಮಾಡಿದ್ದೀವಿ. ಮಂಗಳೂರಲ್ಲಿ KPT ಕಾಲೇಜ್ ತೋರಿಸ್ತಾ ಇದೆ ನಮಗೆ. ಸೊ ಇಷ್ಟೊಂದು ಸ್ಲಾಟ್ಸ್ಗಳು ಉಳಿದಿದೆ. ನಿಮಗೆ ಬೇಕಾದಂತಹ ಟೈಮಿಗೆ ನೀವು ನಿಮ್ಮ ಪರ್ಟಿಕ್ಯುಲರ್ ಸ್ಲಾಟನ್ನು ಬುಕ್ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಮಂಡೇ ಆಫ್ಟರ್ನೂನ್ ಸೆಷನ್ 2 to 5 PM, ಟ್ಯೂಸ್ಡೇ 10 AM to 12 PM ಅಂತ ಇದೆ ಮಾರ್ನಿಂಗ್ ಸೆಷನ್. ಆಮೇಲೆ ಆಫ್ಟರ್ನೂನ್ ಸೆಷನ್. ವೆಡ್ನಸ್ಡೇ ಮಾರ್ನಿಂಗ್ ಸೆಷನ್ 27th ಮತ್ತು 29th ಮಾರ್ನಿಂಗ್ ಸೆಷನ್. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವಾಗ ಯಾವ ಕಾಲೇಜು ಯಾವ ಟೈಮಿಗೆ ಇದೆ ಅಂತ. ಆಮೇಲೆ ಎಷ್ಟೊಂದು ಸ್ಲಾಟ್ಸ್ ಮಿಕ್ಕಿದೆ ಅಂತ. 270 ಸ್ಲಾಟ್ಸ್, 262. ಆಮೇಲೆ ಇಲ್ಲಿ ಸೆಲೆಕ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಲಾಟು ಬುಕ್ ಆಗಿರುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತಾ ಹೋಗುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.